ವಿದ್ಯಾರ್ಥಿಗಳಿಗೆ ಗಣಿತ ಬಿಡಿಸ್ರಿ, ಚಂದಂಗೆ ಬಿಡಿಸ್ರಿ, ತಿಳ್ಕೊಬೇಕು. ಅದನ್ನು ಭಾಳ ವಿಶೇಷವಾದದ್ದು ಇದು ಗಣಿತ. ನೋಡ್ರಿ, ಇದು ಮಾಡೋದಾಯ್ತಾ? ವಿಡಿಯೋ ಆನ್ ಮಾಡಿ. ಇಲ್ಲಿ ಗಣಿತ ಇದು ಆದಿಯು 100 ಸೆಂಟಿಮೀಟರ್ ಉದ್ದವಿರುವ ಒಂದು ಸರಿಗೆಯಿಂದ ಒಂದು ಆಯತಾಕಾರವನ್ನು ಮಾಡುತ್ತಾನೆ. ಆ ಆಯತಾಕಾರದ ಗರಿಷ್ಠ ವಿಸ್ತೀರ್ಣವೆಷ್ಟು? ನೋಡ್ರಿ, ಆದಿಯು 100 ಸೆಂಟಿಮೀಟರ್ ಉದ್ದವಿರುವ ಒಂದು ಸರಿಗೆಯಿಂದ ಒಂದು ಆಯತಾಕಾರವನ್ನು ಮಾಡುತ್ತಾನೆ. ಆ ಆಯತಾಕಾರದ ಗರಿಷ್ಠ ವಿಸ್ತೀರ್ಣ ಎಷ್ಟು ಅಂತ ಕೇಳ. ಇದನ್ನ ಲಕ್ಷ ಕೊಟ್ಟು ನೋಡ್ರಿ. ಸುತ್ತಳತೆ ಬರಬರಿ ಒಂದು ಸುತ್ತ ಅಲ್ಲಿ 100 ಮೀಟರ್ ಉದ್ದ ಸಲಿಗೆಯಿಂದ ಒಂದು ಏನು ಆಯತಾಕಾರವನ್ನು ಮಾಡುತ್ತಾನೆ ಅಂದ್ರೆ ಸುತ್ತಳತೆ ಅದು 100. ಸುತ್ತಳತೆ ಬರಬರಿ 100 ಸೆಂಟಿಮೀಟರ್. 100 ಸೆಂಟಿಮೀಟರ್ ಇದಂತೂ ನಿಮಗೆ ಮೊದಲು ತಿಳ್ಕೊಂಡ್ರಿ. ಆದ್ರೆ ಉದ್ದನೂ ಕೊಟ್ಟಿಲ್ಲ, ಅಗಲೂ ಕೊಟ್ಟಿಲ್ಲ. ಆಯತಾಕಾರ ಅಂತೂ ಕೊಟ್ಟಾನೆ. ಆಯತಾಕಾರದ ಸುತ್ತಳತೆ ಒಂದು ಸುತ್ತ ಸುತ್ಯಾನ ಅಂದ್ರೆ ಇದರ ಅರ್ಥ ಏನು? ಇದು ಸುತ್ತಳತೆ ಆಯ್ತು. ಆದ್ರೆ ಉದ್ದನೂ ಕೊಟ್ಟಿಲ್ಲ, ಅಗಲೂ ಕೊಟ್ಟಿಲ್ಲ. ಗರಿಷ್ಠ ವಿಸ್ತೀರ್ಣ ಬರಬೇಕಾದ್ರೆ ಉದ್ದ ಮತ್ತು ಅಗಲ, ಉದ್ದಕ್ಕೆ ಒಂದು ಹೆಚ್ಚು ಮಾಡ್ಕೊರಿ. ಉದ್ದ ಬರಬರಿ ಎಕ್ಸ್. ಎಕ್ಸ್ ಅಂದರೆ ಒಂದು ಹೆಚ್ಚು ಮಾಡ್ಕೊರಿ, x+1. ಅಗಲ ಬರಬರಿ ಒಂದು ಕಡಿಮೆ ಮಾಡ್ಕೊರಿ, x-1. ನೋಡಿ, ಇಷ್ಟು ಮಾತ್ರ ನೀವು ಉದ್ದ ಎಷ್ಟು ತಿಳ್ಕೊಬೇಕು? x+1 ಅಂತ ತಿಳ್ಕೊಬೇಕು. ಅತಿ ಗರಿಷ್ಠ ಉದ್ದ ಇದು. ಒಂದು ಕಡಿಮೆ ಮಾಡ್ರೆ ಕನಿಷ್ಠ ಚಿಕ್ಕ ಅಗಲ. ಗರಿಷ್ಠ ಉದ್ದ ಕನಿಷ್ಠ ಕಡಿಮೆ ಅಳತೆಯ ಅಗಲ. ಇದಕ್ಕಿಂತಲೂ ಕಡಿಮೆ ಆಗೋದೇ ಇಲ್ಲ. ಇದಕ್ಕಿಂತಲೂ ಒಂದು ಎಕ್ಸ್ದಾಗ ನೀವು ಒಂದು ಕೂಡಿಸ್ಬಿಟ್ರೆ ಅದರಷ್ಟು ಉದ್ದ ದೊಡ್ಡದು ಯಾವುದೂ ಆಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಸೂತ್ರ ಹಚ್ಕೋರಿ. ಆಯತದ 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ ಬರೋಬ್ಬರಿ ಸುತ್ತಳತೆ. ಇದಂತೂ ತಿಳ್ಕೊಬೇಕು ನೀವು. ಯಾಕಂದ್ರೆ ಸುತ್ತಳತೆ ಮಾಡಿ ಒಂದು ಸುತ್ತ ಹಾಕಿ ಅನ್ನಂದ್ರೆ ಅದಕ್ಕೇನು ತಿಳ್ಕೊತೀವಿ? ಸುತ್ತಳತೆ ಅಂತ ತಿಳ್ಕೊಬೇಕು. ನೋಡಿ, ಏನು? 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ ಬರೋಬ್ಬರಿ ಸುತ್ತಳತೆ. ಸೂತ್ರ ಏನು ಅನ್ನೋದು ಮೊದಲು ಹಚ್ಕೋಬೇಕು ನೀವು. 2 ದುಂಡು ಕಂಸ ಉದ್ದ ಎಷ್ಟು ತಿಳ್ಕೊಂಡ್ರಿ? x+1 ಮತ್ತು ಪ್ಲಸ್ ಅಗಲ ಏನು ತಿಳ್ಕೊಂಡ್ರಿ? x-1 ಬರೋಬ್ಬರಿ 100 ಸೆಂಟಿಮೀಟರ್. ನೋಡಿ, ಈಗ ಇದನ್ನು ಗುಣಾಕಾರ 2x ಪ್ಲಸ್ 2 ಒಂದಲೇ 2 ಪ್ಲಸ್ 2x ಮೈನಸ್ 2 ಒಂದಲೇ 2 ಬರೋಬ್ಬರಿ 100. ಈ ಎಕ್ಸ್ಗಳು ಮತ್ತು ಇದನ್ನ ಸಪ್ರೇಟ್ ತೆಗೀರಿ. 2x ಏನಾಯ್ತು? 4x ಪ್ಲಸ್ 2 ಮೈನಸ್ 2 ಬರೋಬ್ಬರಿ 100 ಸೆಂಟಿಮೀಟರ್. ಇಲ್ಲೇ 4x ಬರೋಬ್ಬರಿ ಏನಾಗ್ತದೆ ನೋಡ್ರಿ. 4x ಬರೋಬ್ಬರಿ ಪ್ಲಸ್ 2 ಹೊತ್ತು ಮೈನಸ್ 2 ಹೊತ್ತು. 4x ಬರೋಬ್ಬರಿ ಏನಾಯ್ತು? 100. x ಬರೋಬ್ಬರಿ 100 ಡಿವೈಡೆಡ್ ಬೈ 4. 4 ಒಂದಲೇ 4 25 ಬರೋಬ್ಬರಿ ಏನಾಯ್ತು? 25 ಬಂತು. ಲಕ್ಷದ ಬೆಲೆ ಬಂತೀವಿ. ಏನು ತಿಳ್ಕೊಂಡ್ರಿ ನೀವು? ಉದ್ದ ಬರೋಬ್ಬರಿ x+1 ಬರೋಬ್ಬರಿ x ಎಷ್ಟು ಬಂದದಿ? 25 ಬಂದದ. ಅದರಾಗ ಒಂದು ಕೂಡಿಸ್ರಿ,
ಬರೋಬ್ಬರಿ 26 ಸೆಂಟಿಮೀಟರ್ ಆಯ್ತು. 26 ಸೆಂಟಿಮೀಟರ್ ಆಯ್ತು. ನೋಡ್ರಿ ಹೆಂಗೆ ಲೆಕ್ಕ ಮಾಡ್ಬೇಕು ಅನ್ನೋದು ತೋರಿಸ್ತೋಣ. ಇನ್ನು ಅಗಲ ಬರೋಬ್ಬರಿ ಎಕ್ಸ್ -1 ಬರೋಬ್ಬರಿ ಎಕ್ಸ್ ಎಷ್ಟು ಬಂದದ 25 ಬಂದದ -1 ಆಯ್ತು ಬರೋಬ್ಬರಿ 24 ಸೆಂಟಿಮೀಟರ್. ತಿಳಿತಲ್ಲ? ಸರಿಯಾಗಿ ಅರ್ಥ ಮಾಡ್ಕೋಬೇಕು ಈ ಗಣಿತಗಳನ್ನು. ಸುತ್ತಳತೆ ಒಂದು ಸುತ್ತಾನಂದ್ರೆ ಸುತ್ತಳತೆ ಆಯ್ತು. ಉದ್ದನೂ ಕೊಟ್ಟಿಲ್ಲ ಅಗಲನೂ ಕೊಟ್ಟಿಲ್ಲ ಅಂದ್ರೆ ಗರಿಷ್ಠ ಉದ್ದ ಬರೋಬ್ಬರಿ x+1, ಕನಿಷ್ಠ ಅಗಲ ಬರೋಬ್ಬರಿ x-1. ಇನ್ನು ಸುತ್ತಳತೆ ಸೂತ್ರ 2 ಉದ್ದ ಪ್ಲಸ್ ಅಗಲ ಬರೋಬ್ಬರಿ ಸುತ್ತಳತೆ. x+1 2 ಉದ್ದ ಪ್ಲಸ್ 2 ಅಗಲ ಬರೋಬ್ಬರಿ 100. 2x ಪ್ಲಸ್ 2 ಅಂದರೆ 2 ಪ್ಲಸ್ 2x ಮೈನಸ್ 2 ಅಂದರೆ 2. 4x ಬರೋಬ್ಬರಿ ಪ್ಲಸ್ 2 ಮೈನಸ್ 2 ಹೋತು. 4x ಬರೋಬ್ಬರಿ 100 ಉಳಿತು. ಎಕ್ಸ್ ಬರೋಬ್ಬರಿ ಎಷ್ಟು ಬಂತು? 100ಕ್ಕೆ ನೀವು 4ರಲ್ಲೇ ಭಾಗಿಸ್ಬಿಟ್ರೆ ಎಷ್ಟು ಬಂತು? 25 ಬಂತು. ಉದ್ದ ಬರೋಬ್ಬರಿ ಏನು ತಿಳ್ಕೊಂಡ್ರಿ ನೀವು? x+1 25 + 1 ಬರೋಬ್ಬರಿ 26 ಚದರ ಸೆಂಟಿಮೀಟರ್ ಆಯ್ತು. ಅಗಲ ಏನು ತಿಳ್ಕೊಂಡ್ರೆ x-1 ಬರೋಬ್ಬರಿ 25 - 24. ಆದ್ದರಿಂದ ಉದ್ದ ಬರೋಬ್ಬರಿ ಗರಿಷ್ಠ ಉದ್ದ ಈಗ ಉದ್ದ ಬರೋಬ್ಬರಿ 26 ಸೆಂಟಿಮೀಟರ್. 26 ಸೆಂಟಿಮೀಟರ್. ಅಗಲ ಬರೋಬ್ಬರಿ 24 ಸೆಂಟಿಮೀಟರ್. 24 ಸೆಂಟಿಮೀಟರ್. ವಿಸ್ತೀರ್ಣ ಬರೋಬ್ಬರಿ ಎಷ್ಟು? ವಿಸ್ತೀರ್ಣ ಬರೋಬ್ಬರಿ ಎಷ್ಟು? ಆಯತದ ವಿಸ್ತೀರ್ಣ ಬರೋಬ್ಬರಿ ಆಯತದ ವಿಸ್ತೀರ್ಣ ಬರೋಬ್ಬರಿ ಆಯತದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ. ಉದ್ದ ಗುಂಡ್ಲೆ ಅಗಲ. ಉದ್ದ ಎಷ್ಟು ಬಂದದ? 26 ಬಂದದ. ಅಗಲ 24 ಬಂದದ ಬರೋಬ್ಬರಿ 24 104 ಕೈಲ ಬಂತು 10. 24 104 10 ಕೈಲ ಬಂತು 24 104 4 ಇಲ್ಲಿ ಬಂತು. 22 52 22 52 2 ಒಂದು 6 624 ಸೆಂಟಿಮೀಟರ್ ಸ್ಕ್ವೇರ್. ಆದ್ದರಿಂದ ಗರಿಷ್ಠ ವಿಸ್ತೀರ್ಣ ಬರೋಬ್ಬರಿ ಗರಿಷ್ಠ ವಿಸ್ತೀರ್ಣ ಬರೋಬ್ಬರಿ 624 ಚದರ ಸೆಂಟಿಮೀಟರ್. ನೋಡಿ 624 ಚದರ ಸೆಂಟಿಮೀಟರ್ ಎಲ್ಲದ ಅದನ್ನು ಸರಿಯಾಗಿ ನೋಡಿ ಉತ್ತರ ಹಾಕಬೇಕು. ಸರಿಯಾಗಿ ತಿಳ್ಕೊಬೇಕಿಂತ ಗಣಿತಗಳು ಭಾಳ ಕಾಂಪ್ಲಿಕೇಟೆಡ್ ಇರ್ತಾವೆ. ನೋಡು ಹೆಂಗೆ ನಾ ತಿಳಿಸೀನಿ ಅನ್ನೋದು ನೋಡು. ಆರುನೂರ 24 ಚದರ ಸೆಂಟಿಮೀಟರ್. ಉತ್ತರ ಬರೋಬ್ಬರಿ ಗರಿಷ್ಠ ವಿಸ್ತೀರ್ಣ 624 ಚದರ ಸೆಂಟಿಮೀಟರ್. ಉತ್ತರ ಸಂಖ್ಯೆ ಸಿ. ಸರಿಯಾಗಿ ಇದನ್ನ ಭಾಳ ಸಲ ನೋಡ್ಕೋಬೇಕು. ಭಾಳ ಚಂದದ ಗಣಿತ ಇದು. ನೋಡಿ ಇದನ್ನ ಇಷ್ಟು ರೀತಿ ಒಳಗೂ ಮಾಡ್ಬೋದು. ತಿಳಿತಲ್ಲ? ರೀತಿ ಪ್ರಕಾರ ಕಲಿಯಿರಿ. ವೇಗವಾಗಿ ಹೆಂಗೆ ಮಾಡೋದು ನಿಮಗೆ ನಾ ಮಾದರಿ ಒಳಗೆ ತೋರಿಸಿನು. ಯಾಕಂದ್ರೆ ಇಲ್ಲಿ ಟೈಮ್ ಹಾಳಾಗ್ತದ. ಒಂದೇ ರೀತಿ ಕಲಿಯಿರಿ. ಅತಿ ವೇಗವಾಗಿ ಮಾಡೋ ರೀತಿಗೆ
ಮತ್ತು ಟೈಮ್ ವಿಡಿಯೋ ದೊಡ್ಡದಾಗ್ತಂದ್ರೆ ನಿಮ್ಗೆ ಅಪ್ಲೋಡ್ ಆಗ್ಲಿಕ್ಕೆ ಭಾಳ ತ್ರಾಸ ಆಗ್ತದೆ. ನಾ ತಿಳಿಸಿದ ಲಕ್ಷ ಕೊಟ್ಟು ನೋಡಿ ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ, ಚೆನ್ನಾಗಿ ತಿಳಿತು.